ಥ್ಯಾಂಕ್ ಯು. ಹಿಂಗೆ ಗಿಫ್ಟ್ ಕೊಡ್ತಾ ಇದ್ರೆ ನನಗೂ ಖುಷಿ ಆಗುತ್ತೆ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. 2 ದಿವಸದಿಂದ ವಿಡಿಯೋ ಮಾಡಿದ್ದಿಲ್ಲ. ಅರಫತ್ತು ರೂಮಲ್ಲಿ ಇದ್ದಿದ್ದಿಲ್ಲ, ಅದಕ್ಕೆ ಸುಮ್ಮನೆ ಮಲಗದೇ ಆಗಿತ್ತು, ಅದಕ್ಕೆ ವಿಡಿಯೋನೇ ಮಾಡಿದ್ದಿಲ್ಲ. ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಹತ್ರ ಐರನ್ ಮಾಡಿ ಡ್ರೆಸ್ಗಳಿಲ್ಲ ಅಂತೇಳಿ ಹೆಂಗೆ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಒಳಗೆ ಒಂದು ಹಾಫ್ ಸ್ಲೀವ್ ಶರ್ಟು, ಹೊರಗೆ ಒಂದು ಗಂಟ್ಲೆಲ್ಲ ಶೀತ ಆಗಿ ಗಂಟ್ಲೆಲ್ಲ ಇದಾಗ್ಬಿಟ್ಟಿದೆ. ನಮ್ಮ ಅಣ್ಣ ಏನೋ ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾನೆ. ಸೊ ಇವಾಗ ಪಿ ಜಿಗೆ ಮುಟ್ಟಿದ್ದೆ. ಊಟ ಅವ್ರದ್ದು ಪಿ ಜಿ ಅವ್ರಿಗೆ ಚೆನ್ನಾಗಿ ಅನಿಸಿಲ್ಲ, ಅದಕ್ಕೆ ಬಿರಿಯಾನಿ ತೊಗೊಂಡ್ಬಂದು ತಿಂತಾಯಿದ್ದೀನಿ. ಸೊ ಇವತ್ತು ಊಟ ಚೆನ್ನಾಗಿಲ್ಲ. ಇನ್ನೊಂದು 2 ದಿವಸ ಆಮೇಲೆ ಮನೆಗೆ ಹೋಗ್ಬಿಡ್ತೀನಿ. ಮನೆಗೆ ಹೋಗಿ ಮತ್ತೆ ವಾಪಸ್ ಬರ್ತೀನಿ. ಸೊ ಅದಕ್ಕೆ ನಮ್ಮಪ್ಪ ಬಿರಿಯಾನಿ ತೊಗೊಳಕ್ಕೆ ಕಾಸು ಹಾಕಿದ್ರು. ಬಿರಿಯಾನಿ ತಿಂದು ಜ್ಯೂಸ್ ಕುಡ್ಕೊಂಡು, ನನ್ನ ಫೇವ್ರೆಟ್ ಜ್ಯೂಸ್ ಕಳಿಸಿದ್ದು, ಜ್ಯೂಸ್ ಕುಡ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀನಿ. ಮೇಲೆ ಬಟ್ಟೆ ಒಣಗಿಸಿ 3 ದಿವಸ ಆಯ್ತು. ನಾನು ತೊಗೊಬರ್ಬೇಕು, ಆಮೇಲೆ ಹೋಗಿ ತೊಗೊಬರೋಣ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಜ್ಯೂಸ್ ಕುಡಿದು ಸ್ವಲ್ಪ ಮೂವಿ ನೋಡಿ ಆಮೇಲೆ ಸಿಗ್ತೀವಿ. ಗೈಸ್, ಅದು ಬೆಂಗಳೂರಲ್ಲಿ ಎಲ್ಲೇ ಮಳೆ ಬಂದರೂ, ನಾನು ಇದ್ದೀನಲ್ಲ ಪಿ ಜಿಯಲ್ಲಿ, ಈ ಪಿ ಜಿ ಹತ್ರ ಮಳೆ ಬರ್ತಿರೋದು ಫಸ್ಟು ಟೈಮು. ಇಷ್ಟು ದಿವಸದಿಂದ ನಾನು ಬೆಂಗಳೂರಿಗೆ ಬಂದಾಗಿಂದ ಈ ಪಿ ಜಿ ಹತ್ರ ಮಳೆ ಬರ್ತಿರೋದು ಫಸ್ಟ್ ಟೈಮ್. ಬೆಂಗಳೂರಲ್ಲಿ ಎಲ್ಲ ಕಡೆ ಮಳೆ ಬರುತ್ತೆ, ಆದರೆ ಇಲ್ಲೇ ಬರೋಲ್ಲ. ಇವತ್ತೇ ಬರ್ತಾ ಇದೆ. ಹಿಂಗೆ ಜೋರಾಗಿ ಮಳೆ ಬರಬೇಕು ಅಂತ ಆಸೆ ನನಗೆ, ಬರೋದೇ ಇಲ್ಲ ಗೈಸ್. ಸೊ ಮೇಲೆ ಬಂದಿದ್ದೆ, ಇಲ್ಲಿ ಫುಲ್ಲು ಜಾರ್ತಾ ಇದೆ ಇಲ್ಲಿ ಮೇಲೆ ಬಂದಿದ್ದೆ. ಯಾರೂ ಇಲ್ಲ. ಅಪ್ಪು ಬೇರೆ ಊರಿಗೆ ಹೋಗ್ಬಿಟ್ಟಿದೆ. ನಾನು ನಾಳೆ ಮಧ್ಯಾಹ್ನ ಊರಿಗೆ ಹೋಗ್ತೀನಿ. ಮಧ್ಯಾಹ್ನ ಟ್ರೈನ್ ಹತ್ತೀನಿ 3 ಗಂಟೆಗೆ. ಇವತ್ತು ನಮ್ಮ ಅಣ್ಣ ಒಂದು ಗಿಫ್ಟ್ ಕೊಟ್ಟ ನನಗೆ. ನಾನು ಏನೂ ಕೇಳೇ ಇಲ್ಲ ಅವನ ಹತ್ರ, ಆದರೂ ಅವನಾಗೆ ಕೊಟ್ಟ. ಏನು ಕೊಟ್ಟ ಅಂದರೆ ಇದು ಏನಂದರೆ ಈ ರೀತಿ ತೋರಿಸ್ತೀನಿ ನಿಮಗೆ. ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಅನ್ಬಾಕ್ಸ್ ಅಲ್ಲ, ಅನ್ಪ್ಯಾಕ್. ಇದು ಒಂದು ಏನು ಗೊತ್ತಾ, ಮೈಕ್ ಕೊಟ್ಟ, ಸರಿನಾ? ವ್ಲಾಗ್ ಮಾಡೋಕ್ಕೆ ಮೈಕ್ ಕೊಟ್ಟಿದ್ದಾನೆ ನೋಡಿ. ಬಟ್ ಇದು ಪಿನ್ ಇದೆಯಲ್ಲ, ಇದು ಐಫೋನಿಗೆ ಹೋಗಲ್ಲ. ಆಕ್ಸ್ ಕೇಬಲ್ ಪಿನ್ ಐಫೋನಿಗೆ ಇರೋದೇ ಇಲ್ಲ. ಸೊ ಅದಕ್ಕೊಂದು ಕೇಬಲ್ ಬರುತ್ತೆ. ಆ ಕೇಬಲ್ ಅಂತೀನಿ, ಅದಕ್ಕೊಂದು ಇದು ಬರುತ್ತೆ, ಏನು ಅದಕ್ಕೇನೋ ಅಂತಾರೆ, ಐಫೋನ್ ಚಾರ್ಜ್ ಕಡೆ ಹಾಕಿ ಇದನ್ನು ಕನೆಕ್ಟ್ ಮಾಡ್ಬೋದು. ನಾಳೆಯಿಂದ ಇದನ್ನು ಹಾಕ್ಬಿಟ್ಟು ವ್ಲಾಗ್ ಮಾಡ್ತೀನಿ. ನಮ್ಮ ಅಣ್ಣಂಗೆ ಥ್ಯಾಂಕ್ ಯು ಸೋ ಮಚ್ ಇಂಥ ಗಿಫ್ಟ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಿಂಗೆ ಗಿಫ್ಟ್ ಕೊಡ್ತಾ ಇದ್ರೆ ನನಗೂ ಖುಷಿ ಆಗುತ್ತೆ. ಇಲ್ಲಿ ಒಂದೊಂದು ದಿವಸಕ್ಕೂ ಒಂದೊಂದು ಮಸ್ತಾಗಿರೋ ಬೈಕ್ ಬರುತ್ತೆ. ಇಲ್ಲಿ ನೋಡ್ರಿ, ಇದಕ್ಕೆ ಯಾವುದೋ ಹೆಸರು ಹೇಳ್ತಾರೆ, ಈ ಬೈಕಿಗೆ ಏನೋ ಹೆಸರು ಹೇಳ್ತಾರೆ. ಏನು ಗೊತ್ತಾ, ಅದು ಮರ್ತೋಯ್ತು. ಆಮೇಲೆ ಇದು ನೋಡಿ, ಇದೆ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ನೋಡಿ, ಅದು ಇದಕ್ಕೆಲ್ಲ ಆಡ್ತಾರೆ, ಏನೋ ರೇಸಿಂಗು, ಮಣ್ಣಲ್ಲೆಲ್ಲ ರೇಸ್ ಆಡ್ತಾರಲ್ಲ. ಬೈಕಿಗೆ ಏನು ಹೆಸರು ಅಂತೇಳಿ ಕಮೆಂಟ್ ಹಾಕಿದ್ದೀನಿ. ಮತ್ತೋಗಿದೆ ಇದೊಂದು ಬೈಕು, ಅಲ್ಲೊಂದು ಆರೆಂಜ್ ನಿಂತಿದೆ, ಬುಲೆಟು. ಮಸ್ತಾಗಿರೋ ಬೈಕ್ ಬರ್ತಾವೆ ಇಲ್ಲಿ. ಗೈಸ್, ಇವತ್ತು ಬಾಸ್ಕೆಟ್ಬಾಲ್ ಆಡೋಕ್ಕೆ ಅಂತ ಹೋಗೋಣ ಅಂತಿದ್ದೆ, ಆದರೆ ಇಲ್ಲಿ ಮಳೆನೇ ನಿಂತೋಯ್ತು. ಆದರೆ ನಮ್ಮ ಅಣ್ಣ ಇರ್ತಾನಲ್ಲ, ನಮ್ಮ ಕಾಲೇಜ್ ಹತ್ರನೇ ಇರೋದು ಅವನು, ಅಲ್ಲಿ ಮಳೆ ಬರ್ತಿದೆ ಅಂತೆ. ಸೊ ಇವತ್ತು ಆಡೋಲ್ಲ ಅಂತ ಹೇಳ್ದ. ಅದಕ್ಕೆ ರೂಮಲ್ಲೇ ಕೂತೆ ಬೋರಾಗಿ 3 ದಿವಸದಿಂದ ಬಟ್ಟೆ ತೆಗ್ದಿದ್ದಿಲ್ಲ, ಒಣಗಿಸಾಕಿದ್ದೆ. ಇಲ್ಲಿ ಬಟ್ಟೆ ತೆಗಿಯೋಕ್ಕೆ ಬಂದಿದ್ದೀನಿ. ಇನ್ನು ಈರುಳ್ಳಿ ಜಾಸ್ತಿ ಆಗಿದೆ ನೋಡಿ. ಇಲ್ಲಿ ಈ ಪೊಟ್ಯಾಟೋನು ಬಂದುಬಿಟ್ಟಿದೆ. ಈರುಳ್ಳಿ ಜಾಸ್ತಿ ಆಗಿದೆ, ಪೊಟ್ಯಾಟೊ ಬಂದಿದೆ. ಬಟ್ಟೆ ಆಮೇಲೆ ತೆಗೋಣ, ಮೇಲೋಗಿ ಬರೋಣ. ನಿಮಗೆ ಇನ್ನೊಂದು ಜಾಗ ತೋರಿಸ್ತೀನಿ, ಚೆನ್ನಾಗಿದೆ ಇಲ್ಲಿ. ತುಂಬ ಇವತ್ತು ಚಳಿ ಆಗ್ತಿದೆ, ಆದರೂ ಸ್ಲೀವ್ಲೆಸ್ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲೇನು ಕಾಣಿಸೋದೇ ಇಲ್ಲ.
ಲೈಟಾಗಿ ಮಳೆ ಹೊಡಿತಾ ಇದೆ, ಲೈಟಾಗಿ, ಜಾಸ್ತಿ ಹೊಡಿತಿಲ್ಲ. ಗೈಸ್, ಬೆಂಗಳೂರಲ್ಲೇ ನಮ್ಮ ಪಿ ಜಿ ಹತ್ರ ಒಂದು ಫ್ರೀ ಹಾಸ್ಟೆಲ್ ಇದೆ. ಫ್ರೀ ಹಾಸ್ಟೆಲ್, ಬಟ್ ಇಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ ಅಂತೆ. ಫುಡ್ಡು ಅದೆಲ್ಲ ಫ್ರೀ, ಆದರೆ ನಾನು ಹೋಗಲ್ಲ, ಯಾಕಂದರೆ ನಾನು ಸ್ಟ್ರಿಕ್ಟ್ ಇರೋ ಕಡೆ ನನಗೆ ಆಗಲ್ಲ. ಬೀಳ್ಸಿದ್ದಾರೆ, ಬಿದ್ದುಬಿಟ್ಟು ಮತ್ತೆ ಪಾಪ ಸದ್ಯ ಮೇಲೆ ಹಾಕಿದಾರಲ್ಲ ಬಚಾವ್, ಅದನ್ನು ನೆಲದ ಮೇಲೆ ಇಟ್ಟಿದ್ರೆ ಮುಗ್ದೋಗಿದ್ದ ಕತೆ. ಬಟ್ಟೆ ಒಣಗ್ಸೋದು ಇಲ್ಲೊಂದು ಪ್ರಾಬ್ಲಮ್ ಏನಂದರೆ, ನಾನು ಬ್ಲಾಗಲ್ಲೆಲ್ಲ ಹಾಕ್ಕೊಂಡಿರ್ತೀನಿ ಬೇಕಿರಿ ಈ ಶರ್ಟು ನೋಡಿ, 3 ದಿವಸದಿಂದ ಒಣಗಿಸಿರೋದು ಹೆಂಗಾಗಿದೆ. ಫುಲ್ಲು ಇದು ಕೊಳೆ ಆಗಿದೆ, ಒದ್ದೆ ಆಗಿಬಿಟ್ಟಿದೆ. ಅದಕ್ಕೆ ನನಗೆ ಇಲ್ಲಿ ಬಟ್ಟೆ ಒಣಗಿಸಿದ್ರೆ ಒಂಥರ ಆಗಿಬಿಡುತ್ತೆ. ಇಲ್ಲೊಂದು 4 ಬಟ್ಟೆ ಇತ್ತು, ವೈಟ್ ಶರ್ಟು. ಇದು ಯಾವನ ಪ್ಯಾಂಟು, ನನ್ನ ಬಟ್ಟೆ ಮೇಲೆ ಪ್ಯಾಂಟ್ ಹಾಕಿದ್ದಾನೆ. ಎಂಥ ನನ್ನ ಮಕ್ಕಳಿರ್ಬೋದು ನಮ್ಮ ಪಿ ಜಿಲಿ. ಸದ್ಯ ಈ ಶರ್ಟೆಲ್ಲ ಹಂಗೆ ಬಚಾವಾಗಿದೆಯಲ್ಲ, ಅದೊಂದು ಖುಷಿ. ಅಷ್ಟೇನಾ? ಅಷ್ಟೇ. ಇವಾಗ ಈ ಶರ್ಟ್ನ ಮತ್ತೆ ಒಣಗಿಸ್ಬಿಟ್ಟು ಹೋಗ್ಬೇಕಿಲ್ಲ. ನಾಳೆ ಒಳಗಂತೂ ಒಣಗೋದು ಡೌಟ್. ಇದು 3 ದಿವಸ ಆಗುತ್ತೆ ಇದು ಒಣಗೋಕ್ಕೆ. ಗೈಸ್, ವ್ಲಾಗ್ ಆಗಿದ್ದಿಲ್ಲ ಅಂತ ವ್ಲಾಗ್ ಮಾಡಿದೆ. ನೋಡಿದ್ರೆ ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಬರೀ ಅರ್ಧ ಮುಖ ಕಾಣಿಸ್ತಾ ಇದೆ, ಇನ್ನು ಫುಲ್ ಮುಖ ಕಾಣಿಸೇ ಇಲ್ಲ. ಬೇಜಾರೇ ಆಗಿಬಿಡ್ತು. ಇವಾಗ ಎಡಿಟ್ ಮಾಡ್ತಾ ಕೂತಿದ್ದೆ, ನೋಡಿದ್ರೆ ಅರ್ಧ ಮುಖದ್ದು ವೀಡಿಯೋ ಆಗಿಬಿಟ್ಟಿದೆ, ತಲೆ ಕೆಟ್ಟೋಗ್ಬಿಡ್ತು. ಅದಕ್ಕೆ ಮತ್ತೆ ಇವಾಗ ಏನಾದ್ರು ಮಾಡಬೇಕು ಅಂತ ಗೊತ್ತಾಯಿತೆ. ನಾನು ನಿಮಗೆ ನೆನ್ನೆ ಹೇಳಿದ್ದೆ, ನಮ್ಮ ಪಿ ಜಿಲಿ ಅದೇ ಹೇಳಿದ್ದೆ, ಗರ್ಲ್ಸ್ ಪಿ ಜಿದು ಫ್ಲೋರ್ ಕೆಳಗೆ ಇರೋದು ಅಂತೇಳಿ. ಇಲ್ಲಿ ತೋರಿಸ್ತೀವಿ ನಿಮಗೆ. ಇದು ಬಂದುಬಿಟ್ಟು ಈ ಕಡೆ ಸೈಡು ಗರ್ಲ್ಸ್ದು, ಈ ಕಡೆ ಸೈಡು ಬಾಯ್ಸ್ದು. ಇಲ್ಲಿ ಬೀಗ ಹಾಕಿದ್ದಾರೆ ನೋಡ್ರಿ. ಕಳ್ಳನ ಮಕ್ಕಳು ಯಾರಾದರೂ ಹೋಗಬಾರ್ದು ಅಂತೇಳಿ. ऐसे में बड़ा सख्त लौंडा हूं, लेकिन यार यहाँ में पिघल गया. ಆಲೂ ಬನ್ ಅಂದ್ರೆ ನನ್ನ ಫೇವ್ರೇಟ್. ಆಲೂ ಬನ್ ಮತ್ತು ಟೀ ಕುಡಿಯೋಣ ಬರ್ರಿ. ನಿಮಗೆ ಬೇಕಂದ್ರೆ ಬರ್ರಿ. ಅಣ್ಣ ಈ ಅಣ್ಣ ಬರ್ತಾನೆ ಇಲ್ಲ. ಮೊನ್ನೆ ಬೈದಿದ್ರಲ್ಲ, ಅದೇ ಅಣ್ಣನ ಅಂಗಡಿಗೆ ಬಂದೀನಿ ಟೀ ಕುಡಿಯೋಕ್ಕೆ. ರೈಸು, ಟೀ ಮತ್ತು ಬನ್ ತಿಂತಾ ಇದ್ದೀನಿ. ರೈಸಲ್ಲಿ ನೋಡ್ರಿ RX, RXZ, RX ಕಿಂಗು, RX 300 ಎಲ್ಲ ಐತೆ. RX 300 ಗೈಸ್. ರೂಮ್ಗೆ ಹೋಗ್ತಾ ಇದ್ದೀನಿ. 209 ಏನಲ್ಲಿ. ಸೊ ಇವಾಗ ರೂಮಿಗೆ ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನಾಳೆ ಮತ್ತೆ ಸಿಗೋಣ. ಬಾಯ್.